ನಮಸ್ಕಾರ ಸ್ನೇಹಿತರೆ. ಮೇಷರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಮಹತ್ವದ ಬದಲಾವಣೆಯಾಗುವ ಸಮಯ ಈಗ ಹತ್ತಿರ ಬರುತ್ತಿದೆ. ಹೌದು, ಕಳೆದ ಕೆಲವು ದಿನಗಳು, ಕೆಲವು ತಿಂಗಳುಗಳು ನಿಮಗೆ ಒಂದು ದೊಡ್ಡ ಪರೀಕ್ಷೆಯಂತೆ ಅನುಭವವಾಗಿರಬಹುದು. ಎಷ್ಟೋ ಬಾರಿ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು. ನಾನು ಇಷ್ಟು ಕಷ್ಟಪಡುತ್ತಿದ್ದೀನಿ, ಆದರೂ ನನಗೆ ಯಾಕೆ ಒಳ್ಳೆಯ ಫಲ ಸಿಗ್ತಿಲ್ಲ? ಆದರೆ ಸ್ನೇಹಿತರೆ, ಒಂದು ಮಾತಿದೆ, ದೈವಬಲಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ದೇವರು ಯಾರನ್ನ ಪ್ರೀತಿಸ್ತಾನೋ ಅವರಿಗೆ ಕೆಲವೊಮ್ಮೆ ದೊಡ್ಡ ಪರೀಕ್ಷೆ ಕೊಡ್ತಾನೆ. ಅದು ಶಿಕ್ಷೆ ಅಲ್ಲ, ಅದು ಅವರನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋ ಪರೀಕ್ಷೆ. ಇದೇ ರೀತಿಯ ಒಂದು ಪರೀಕ್ಷೆಯ ಸಮಯವನ್ನು ಮೇಷರಾಶಿಯವರು ಕಳೆದ ಕೆಲವು ತಿಂಗಳುಗಳಲ್ಲಿ ಎದುರಿಸಿದ್ದೀರಾ ಅಂತ ಹೇಳಬಹುದು. ಆದರೆ ಈಗ ಒಂದು ಅದ್ಭುತವಾದ ಖುಷಿ ಸುದ್ದಿಯಿದೆ. ಆ ಪರೀಕ್ಷೆಯ ಸಮಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಮತ್ತು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಸೂಚನೆಗಳು ಕಾಣಿಸುತ್ತಿವೆ. ಮೇಷರಾಶಿಯವರ ಸ್ವಭಾವ. ಮೇಷರಾಶಿಯವರು ಅಂದರೇನೇ ಧೈರ್ಯಕ್ಕೆ ಇನ್ನೊಂದು ಹೆಸರು. ಯಾವ ಪರಿಸ್ಥಿತಿ ಬಂದರೂ ಹಿಂದೆ ಸರಿಯದೆ ಮುಂದೆ ಹೋಗುವ ಸ್ವಭಾವ ಇವರದ್ದು. ಸವಾಲು ಬಂದರೆ ಹೆದರದೆ ಅದನ್ನು ಎದುರಿಸುವ ಧೈರ್ಯ ಇವರಲ್ಲಿರುತ್ತದೆ. ಆದರೆ ಕಳೆದ ಕೆಲವು ತಿಂಗಳುಗಳು ಮೇಷರಾಶಿಯವರಿಗೂ ಸಹ ಒಂದು ದೊಡ್ಡ ಸವಾಲಾಗಿತ್ತು. ಎಷ್ಟೇ ಶ್ರಮಪಟ್ಟರೂ ಫಲ ಸಿಗದೇ ಇದ್ದಾಗ ಮನಸ್ಸು ಕುಗ್ಗುವುದು ಸಹಜ. ಕೆಲವರು ಹೀಗೆ ಹೇಳಿಕೊಂಡಿರಬಹುದು, ಇದು ನನ್ನ ಸಮಯ ಅಲ್ಲ ಅನಿಸುತ್ತದೆ, ನನ್ನ ಅದೃಷ್ಟವೇ ಕೆಟ್ಟಿದೆಯೋ ಏನೋ. ಈ ರೀತಿಯ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು. ಭಾವನಾತ್ಮಕ ನೋವು. ಆದರೆ ಸ್ನೇಹಿತರೆ, ಕಷ್ಟಕ್ಕಿಂತ ದೊಡ್ಡ ನೋವು ಯಾವುದು ಗೊತ್ತಾ? ನಾವು ತುಂಬಾ ನಂಬಿದವರು, ನಾವು ತುಂಬಾ ಪ್ರೀತಿಸಿದವರು, ಅವರೇ ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಾಗ ಬರುವ ನೋವು. ಅದು ಹಣದ ನಷ್ಟಕ್ಕಿಂತಲೂ ದೊಡ್ಡದು. ಕೆಲವರು ಸ್ನೇಹಿತರಿಂದ ನೋವು ಅನುಭವಿಸಿದ್ದಿರಬಹುದು, ಕೆಲವರು ಸಂಬಂಧಿಕರಿಂದ ದೂರವಾದ ಅನುಭವ ಇರಬಹುದು. ಇದರಿಂದ ಮನಸ್ಸಿನ ಶಾಂತಿ ಸಂಪೂರ್ಣವಾಗಿ ಹಾಳಾಗಿರಬಹುದು. ಆರೋಗ್ಯ ಸಮಸ್ಯೆಗಳು. ಇದಕ್ಕೆ ಜೊತೆಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಕೂಡ ತಲೆದೋರಿರಬಹುದು. ಹಠಾತ್ ದೌರ್ಬಲ್ಯ, ನಿದ್ರೆ ಸಮಸ್ಯೆ, ತಲೆನೋವು, ಮನಸ್ಸಿನ ಒತ್ತಡ, ಈ ಎಲ್ಲಾ ಸಮಸ್ಯೆಗಳು ನಿಮ್ಮ ಆತ್ಮವಿಶ್ವಾಸವನ್ನು ಸ್ವಲ್ಪ ಕಡಿಮೆ ಮಾಡಿರಬಹುದು. ಕೆಲವರು ಹೀಗೆ ಕೂಡ ಯೋಚಿಸಿದ್ದಿರಬಹುದು, ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಸಮಸ್ಯೆಗಳು ಬರುತ್ತಿವೆ? ಆದರೆ ಒಂದು ಸತ್ಯ. ಆದರೆ ನೆನಪಿಡಿ, ಇದು ನಿಮ್ಮ ಜೀವನದ ಕೊನೆಯ ಅಧ್ಯಾಯ ಅಲ್ಲ. ಇದು ಕೇವಲ ಒಂದು ಪರೀಕ್ಷೆಯ ಭಾಗ ಮಾತ್ರ. ರಾತ್ರಿ ಎಷ್ಟು ಗಾಢವಾಗಿರುತ್ತದೋ ಬೆಳಗ್ಗೆ ಅಷ್ಟು ಪ್ರಕಾಶಮಾನವಾಗಿರುತ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಒಂದು ಹೊಸ ಬೆಳಕು ಕಾಣಿಸಿಕೊಳ್ಳುವ ಸಮಯ ಬಂದಿದೆ. ಗ್ರಹಗಳ ಮಹತ್ವದ ಬದಲಾವಣೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಈಗ ಒಂದು ಮಹತ್ವದ ಬದಲಾವಣೆ ನಡೆಯುತ್ತಿದೆ. ಗ್ರಹಗಳ ರಾಜನಾದ ಸೂರ್ಯನು ಈಗ ಬಲಶಾಲಿಯಾಗುತ್ತಿರುವ ಸಮಯ. ಸೂರ್ಯನ ಪ್ರಭಾವ ವ್ಯಕ್ತಿಯ ಆತ್ಮವಿಶ್ವಾಸ, ಗೌರವ ಮತ್ತು ಅಧಿಕಾರದ ಮೇಲೆ ಪರಿಣಾಮ ಬೀರುತ್ತದೆ. ಇದಕ್ಕೆ ಜೊತೆಗೆ ಗುರುಗ್ರಹದ ಶುಭದೃಷ್ಟಿ ಕೂಡ ಮೇಷರಾಶಿಯವರ ಮೇಲೆ ಬೀಳುತ್ತಿದೆ. ಗುರುಗ್ರಹ ಎಂದರೆ ಜ್ಞಾನ, ಅದೃಷ್ಟ ಮತ್ತು